ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನೀವೇನಾದ್ರೂ ಒಂದು ಹೊಸ ಬೈಕ್ ಅನ್ನ ತಗೊಳ್ಳೋದಕ್ಕೆ ನೋಡ್ತಾ ಇದ್ರೆ ಅಥವಾ ನಿಮ್ಮ ಹತ್ರ ಇರೋ ಬಜೆಟ್ ನಲ್ಲಿ ನಿಮ್ಗೆ ಬೇಕಾಗಿರ್ತಕ್ಕಂಥ ಬೈಕ್ ಬರೋದಿಲ್ಲ ಅಂದ್ರೆ, ಆಮೇಲೆ ಯಾರಾದ್ರೂ ಸೆಕೆಂಡ್ ಹ್ಯಾಂಡ್ ಬೈಕ್ ತಗೊಳ್ಳೋದಕ್ಕೆ ನೋಡ್ತಾ ಇದ್ರೆ, ಇನ್ನು ಕೆಲವರಿಗೆ ಹೊಸ ಬೈಕಿಗೆ ಅಷ್ಟೊಂದು ಹಣವನ್ನ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ. ಇದಕ್ಕೆಲ್ಲ ಸೊಲ್ಯೂಷನ್ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕೊಡ್ತಾ ಹೋಗ್ತೇನೆ. ದಯವಿಟ್ಟು ಈ ವಿಡಿಯೋವನ್ನ ಕೊನೆ ತನಕ ನೋಡಿ, ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ಸ್ನೇಹಿತರೆ, ಮೊದಲಿಗೆ 3-4 ಲಕ್ಷ ಕೊಟ್ಟು ಹೊಸ ಬೈಕ್ ತಗೊಳ್ಳೋದು ಬೆಟರ್, ಅಥವಾ 2 ವರ್ಷ ಹಳೆಯ ಅದೇ ಗಾಡಿಯನ್ನ ಕೇವಲ 1-1.5 ಲಕ್ಷ ಕೊಟ್ಟು ತಗೊಳ್ಳೋದು ಬೆಟರ್? ಫಸ್ಟ್ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು 150cc ಮತ್ತು 200cc ಹೊಸ ಬೈಕ್ಗಳ ಹಾಗೂ ಅದೇ 2-3 ವರ್ಷ ಹಳೆಯ ಗಾಡಿಗಳ ಬೆಲೆಯನ್ನ ಹೇಳ್ತಾ ಹೋಗ್ತೀನಿ. ನೀವು ಕಂಪೇರ್ ಮಾಡ್ಕೊಳ್ಳಿ, ಯಾವ್ದು ನಿಮಗೆ ಬೆಟರ್ ಅನ್ಸುತ್ತೆ ನೀವು ಅದನ್ನ ತಗೋಬಹುದು. ಮೊದಲಿಗೆ ನೀವೇನಾದ್ರೂ 150cc ಸೆಗ್ಮೆಂಟ್ ನಲ್ಲಿ ಒಂದು ಗಾಡಿ ನೋಡ್ತಾ ಇದ್ರೆ, ಪಲ್ಸರ್ 150 ನಿಮ್ಗೊಂದು ಒಳ್ಳೆ ಆಪ್ಷನ್ ಆಗ್ಬೋದು. ಯಾಕಂತಂದ್ರೆ ಒಳ್ಳೆ ಮೈಲೇಜ್ ಕೂಡ ಇದೆ, ಪವರ್ ಕೂಡ ಇದೆ. ಇದರ ಆನ್ ರೋಡ್ ಪ್ರೈಸ್ ಬಂದು ಕರ್ನಾಟಕದಲ್ಲಿ 1,50,000 ರೂಪಾಯಿ ಇದೆ. ನಿಮ್ಗೆ ಬೇರೆ ಆಕ್ಸೆಸರೀಸ್ ಎಲ್ಲ ಸೇರಿ ಒಂದು 5,000 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಟೋಟಲ್ ಆಗಿ 1,55,000 ರೂಪಾಯಿ ಆಗ್ಬಹುದು. ಬಟ್ ಇದಕ್ಕೆ ಬದಲಾಗಿ 2022ನೇ ಮಾಡೆಲ್ನ ಒಂದು 25,000ದಿಂದ 30,000 ಓಡಿರೋ ಸೇಮ್ ಗಾಡಿ ನಿಮ್ಗೊಂದು 70,000 ರೂಪಾಯಿಗೆ ಸಿಗುತ್ತೆ. ನಿಮ್ಮ ಹತ್ರ ಏನಾದ್ರೂ 1.5 ಲಕ್ಷ ಹಣ ಇಲ್ಲ ಅಂತಂದ್ರೆ 70,000 ರೂಪಾಯಿಗೆ ಒಳ್ಳೆ ಬೈಕ್ ನಿಮಗೆ ಸಿಗುತ್ತೆ. ನೀವು ಆಸೆ ಪಟ್ಟ ಬೈಕ್ನೇ ಈ ರೇಟಿಗೆ ತಗೋಬಹುದು. ಬಟ್ ತುಂಬಾ ಹಳೆ ಮಾಡೆಲ್ಗಳನ್ನ ತಗೋಬಿಡಿ. ಒಂದು 2022, 23 ಈ ರೀತಿ ಮಾಡೆಲ್ಗಳನ್ನ ಕಮ್ಮಿ ರೇಟಿಗೆ ಸಿಗುತ್ತೆ. ಚೆನ್ನಾಗಿ ಹುಡುಕಿ ತಗೊಳ್ಳಿ, ನಿಮ್ಗೆ ಒಳ್ಳೆ ಫೀಲ್ ಕೂಡ ಕೊಡುತ್ತೆ. ನೆಕ್ಸ್ಟ್ ಬೈಕ್ ಬಂದು ಯಮಹಾ FZ. ಹೊಸ ಗಾಡಿ ತಗೊಂಡ್ರೆ ನಿಮ್ಗೆ 1,60,000 ರೂಪಾಯಿ ಆಗುತ್ತೆ. ಆಕ್ಸೆಸರೀಸ್ ಅಂತೆಲ್ಲ ಹೇಳಿ ನಿಮ್ಗೊಂದು 1,65,000 ರೂಪಾಯಿ ಆಗ್ಬೋದು. ಯಾವುದೇ ಹೊಸ ಗಾಡಿನ ತಗೊಂಡ್ರು ಕೂಡ ನಿಮ್ಗೊಂದು 5,000-10,000 ರೂಪಾಯಿ ಎಕ್ಸ್ಟ್ರಾ ಇಟ್ಕೊಳ್ಳೇಬೇಕು. ಯಾಕಂದ್ರೆ ನೀವು ಶೋರೂಮ್ ನಲ್ಲಿ ಗಾಡಿ ತಗೊಳ್ಳುವಾಗ ಅದಕ್ಕೆ ಮಿರರ್ ಇರ್ಬೋದು, ಅದು ಇದು ಅಂತ ಎಕ್ಸ್ಟ್ರಾ ಚಾರ್ಜಸ್ ಹಾಕ್ತಾರೆ. ಸೊ ಆನ್ ರೋಡ್ ಪ್ರೈಸ್ಗಿಂತ ಒಂದು 10,000 ರೂಪಾಯಿ ಎಕ್ಸ್ಟ್ರಾ ಇಟ್ಕೋಬೇಕು. ಟೋಟಲ್ ಆಗಿ ಹಾಕಿದ್ರೆ 1,70,000 ರೂಪಾಯಿ ಈ ಬೈಕಿಗೆ ಆನ್ ರೋಡ್ ಪ್ರೈಸ್ ಆಗ್ಬೋದು. ಅದೇ ನೀವೇನಾದ್ರೂ FZ ಸೆಕೆಂಡ್ ಹ್ಯಾಂಡ್ ಗಾಡಿಯನ್ನು ನೋಡ್ತಾ ಇದ್ರೆ, 2022ನೇ ಮಾಡೆಲ್ನ ಒಂದು 20,000 ಕಿಲೋಮೀಟರ್ ಓಡಿರೋ ಬೈಕ್ಗಳು ನಿಮಗೊಂದು 1 ಲಕ್ಷ ರೂಪಾಯಿಗೆ ಸಿಗುತ್ತೆ. ಆಲ್ಮೋಸ್ಟ್ ನೀವೊಂದು 70,000 ರೂಪಾಯಿನ ಸೇವ್ ಮಾಡ್ಬೋದು. ಇನ್ನು ಸ್ವಲ್ಪ ಸ್ಟೈಲಿಶ್ ಗಾಡಿಗಳು ಬೇಕಂದ್ರೆ, ನೀವೇನಾದ್ರೂ ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ರೆ ಪಲ್ಸರ್ 160 ನಿಮ್ಗೊಂದು ಒಳ್ಳೆ ಆಪ್ಷನ್ ಆಗುತ್ತೆ. ಸುಮಾರು 1,80,000 ರೂಪಾಯಿ ಆನ್ ರೋಡ್ ಪ್ರೈಸ್ ಇದೆ ಕರ್ನಾಟಕದಲ್ಲಿ. ಆಕ್ಸೆಸರೀಸ್ ಅಂತ ಹೇಳಿ ಒಂದು 10,000 ಎಕ್ಸ್ಟ್ರಾ ಆಗ್ಬೋದು. ಅದರ ಬದಲು ನಿಮಗೆ 2023ರ ಗಾಡಿಗಳು ಒಂದು 15,000 ಕಿಲೋಮೀಟರ್ ಓಡಿರುತ್ತೆ. ಈ ಗಾಡಿಗಳೆಲ್ಲ ಸುಮಾರು 1 ಲಕ್ಷ ರೂಪಾಯಿಗೆ ಸಿಗುತ್ತೆ. ನೀವೇನಾದ್ರೂ ಕಾಲೇಜ್ಗೆ ಹೋಗ್ತಾ ಇದ್ರೆ, ನಿಮ್ಮ ಹತ್ರ ಈ ಬೈಕ್ ಅನ್ನ ತಗೊಳ್ಳೋದಕ್ಕೆ ಅಷ್ಟೊಂದು ಹಣ ಇಲ್ಲ ಅಂತಂದ್ರೆ ಆರಾಮವಾಗಿ ಸೆಕೆಂಡ್ಸ್ ಬೈಕ್ ತಗೋಬಹುದು. ಇನ್ನು ಯಮಹಾ R15 ನೀವೇನಾದ್ರೂ ಹೊಸ ಗಾಡಿ ತಗೊಂಡ್ರೆ ನಿಮ್ಗೆ 2,40,000 ರೂಪಾಯಿಂದ 50,000 ರೂಪಾಯಿ ಆಗುತ್ತೆ. ಆಕ್ಸೆಸರೀಸ್ಗೆಲ್ಲ ಸ್ವಲ್ಪ ಜಾಸ್ತಿನೇ ರೇಟ್ ಇರುತ್ತೆ. ಅದೇ ನೀವು 1-2 ವರ್ಷ ಹಳೆ ಗಾಡಿ ತಗೊಂಡ್ರೆ 1.5 ಲಕ್ಷಕ್ಕೆ ಸಿಗುತ್ತೆ. ಆಲ್ಮೋಸ್ಟ್ 1 ಲಕ್ಷ ರೂಪಾಯಿಯನ್ನ ನೀವು ಸೇವ್ ಮಾಡ್ಬೋದು. ಸ್ನೇಹಿತರೆ, ಸ್ವಲ್ಪ ಚೆನ್ನಾಗಿ ಹುಡುಕಿದ್ರೆ ಒಂದು 15,000 ಕಿಲೋಮೀಟರ್ ಒಳಗಡೆ ಓಡಿರ್ತಕ್ಕಂಥ ಒಳ್ಳೆ ಗಾಡಿಗಳೇ ನಿಮಗೆ ಸಿಗುತ್ತೆ. ಸ್ವಲ್ಪ ವೇಟ್ ಮಾಡಿ, ಚೆನ್ನಾಗಿ ಹುಡುಕಿ ತಗೊಳ್ಳಿ. ಸ್ನೇಹಿತರೆ, ಈಗ ನಾನು ಹೇಳ್ತಿರೋ ಬೆಲೆ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಅವರು ಹೇಳಿರುವ ಬೆಲೆ. ನೀವೇನಾದ್ರೂ ಇಂಡಿವಿಜುವಲ್ ಅಂದ್ರೆ ಡೈರೆಕ್ಟ್ ಆಗಿ ಯಾರಾದ್ರೂ ವೆಹಿಕಲ್ ಓನರ್ ಹತ್ರ ಹೋಗಿ ಮಾತನಾಡಿದ್ರೆ ಇನ್ನೂ ಕಡಿಮೆ ಬೆಲೆಗೆನೆ ನಿಮಗೆ ಸೆಕೆಂಡ್ ಹ್ಯಾಂಡ್ ಗಾಡಿಗಳು ಸಿಗುತ್ತೆ. ಮತ್ತೆ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಯಮಹಾ MT ಗಾಡಿಗಳು. ಹೊಸ ಗಾಡಿಗೆ 2,20,000 ರೂಪಾಯಿ ಆಗುತ್ತೆ. ನೀವೇನಾದ್ರೂ ಹೊಸ ಎಡಿಷನ್ಸ್ಗಳನ್ನ ತಗೋಬೇಕು ಅಂದ್ರೆ ಬೆಲೆ ಇನ್ನೂ ಜಾಸ್ತಿ ಆಗುತ್ತೆ. ಅದೇ ನೀವೇನಾದ್ರೂ ಸೆಕೆಂಡ್ ಹ್ಯಾಂಡ್ ಬೈಕ್ ಅನ್ನ ತೆಗೆಯೋದಾದ್ರೆ 2020ನೇ ಮಾಡೆಲ್ ನಿಮ್ಗೆ ಸುಮಾರು 1,30,000 ರೇಂಜ್ಗೆಲ್ಲ ಸಿಗುತ್ತೆ. ಜಾಸ್ತಿ ಏನು ಓಡಿಸದ, ಸುಮಾರು 20,000 ಕಿಲೋಮೀಟರ್ ಓಡಿರೋ ಗಾಡಿಗಳು ಚೆನ್ನಾಗಿನೇ ಸಿಗುತ್ತೆ. ನೀವು ಸ್ವಲ್ಪ ಹುಡುಕಿ. ಆಮೇಲೆ ಹೋಂಡಾ ಕಂಪನಿಯ ಯಾವ್ದಾದ್ರು ಗಾಡಿ ಬೇಕಂದ್ರೆ ಇಂಜಿನ್ ಸ್ವಲ್ಪ ಚೆನ್ನಾಗಿರ್ಬೇಕು, ಯಾವುದೇ ರೀತಿ ಕಂಪ್ಲೇಂಟ್ಸ್ ಬರಬಾರ್ದು ಗಾಡಿ ತಗೊಂಡಾದ್ಮೇಲೆ ಅಂತಂದ್ರೆ ಹೋಂಡಾ ಎಕ್ಸ್ಟ್ರೀಮ್ 160 ನಿಮ್ಗೊಂದು ಒಳ್ಳೆ ಆಪ್ಷನ್ ಆಗುತ್ತೆ. 1,55,000 ರೂಪಾಯಿಗೆ ಸಿಗುತ್ತೆ. ಅದೇ ಗಾಡಿಯನ್ನ ನೀವು ಸೆಕೆಂಡ್ ಹ್ಯಾಂಡ್ ಬೈ ಮಾಡಿದ್ರೆ 2025ನೇ ಮಾಡೆಲ್ಗೆ ಸುಮಾರು 80,000 ರೂಪಾಯಿಗೆ ಸಿಕ್ಬಿಡುತ್ತೆ. 1 ಲಕ್ಷಕ್ಕಿಂತ ಕಡಿಮೆಗೆನೆ ನಿಮ್ಗೆ ಒಳ್ಳೆ ಗಾಡಿ ಸಿಗುತ್ತೆ. ಇಲ್ಲಿ ನೀವು ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡೆ ಅಂತ ಸ್ವಲ್ಪ ಟೆನ್ಷನ್ ಆಗೋ ಅಗತ್ಯ ಏನಿರೋದಿಲ್ಲ. ಯಾಕಂದ್ರೆ ಹೋಂಡಾ ಗಾಡಿಗಳು ಚೆನ್ನಾಗಿನೇ ಪರ್ಫಾರ್ಮೆನ್ಸ್ ಕೊಡುತ್ತೆ. ಸುಮಾರು ವರ್ಷ ಆದ್ರೂ ಚೆನ್ನಾಗಿನೇ ಬಾಳಿಕೆ ಬರುತ್ತೆ. ಆಮೇಲೆ 150cc ಗಾಡಿಗಳಲ್ಲಿ ಪವರ್ ಸ್ವಲ್ಪ ಕಡಿಮೆ ಇದೆ. ನಮಗೆ ಒಂದು ಸ್ವಲ್ಪ ಜಾಸ್ತಿ ಪವರ್ ಬೇಕು ಅಂತಂದ್ರೆ 200cc ಗಾಡಿಗಳು ನಿಮ್ಗೆ ಸೂಟೇಬಲ್ ಅನ್ಸಿದ್ರೆ ಒಂದೊಳ್ಳೆ ಆಪ್ಷನ್ ಅಲ್ಲಿ ಫಸ್ಟ್ ಆಪ್ಷನ್ ಗಾಡಿ ಅಂದ್ರೆ ಎಕ್ಸ್ಪಲ್ಸ್. ಅದರಲ್ಲಿ ಸುಮಾರು ವೇರಿಯಂಟ್ ಇದೆ. ಟಾಪ್ ಎಂಡ್ ವೇರಿಯಂಟ್ ಗಾಡಿ ತಗೊಂಡ್ರೆ 2,20,000ರಿಂದ 2,30,000 ರೂಪಾಯಿ ಆನ್ ರೋಡ್ ಪ್ರೈಸ್ ಕರ್ನಾಟಕದಲ್ಲಿ ಆಗುತ್ತೆ. ಅದೇ ನೀವೇನಾದ್ರೂ ಸೆಕೆಂಡ್ ಹ್ಯಾಂಡ್ ತಗೊಳ್ಳೋದಾದ್ರೆ ಎಕ್ಸ್ಪಲ್ಸ್ ನಲ್ಲಿ 1 ಲಕ್ಷಕ್ಕೆ ಚೆನ್ನಾಗಿರೋ ಗಾಡಿನೇ ಸಿಗುತ್ತೆ. 2022ನೇ ಮಾಡೆಲ್ಗಿಂತ ಜಾಸ್ತಿ ಇರೋ ಅಂದ್ರೆ 2023-24ನೇ ಗಾಡಿಗಳೆಲ್ಲ
ನಿಮಗೆ 1 ಲಕ್ಷದಿಂದ 1.5 ಲಕ್ಷಕ್ಕೆ ಒಳ್ಳೆ ಗಾಡಿ ಸಿಗುತ್ತೆ. 200 ಸೆಗ್ಮೆಂಟ್ನಲ್ಲಿ ನಿಮಗೆ ಒಳ್ಳೆ ಗಾಡಿ ಅಂದರೆ ಎಕ್ಸ್ಪಲ್ಸ್ ಅಂತಾನೆ ಹೇಳ್ಬೋದು. ಇನ್ನು 200cc ಗಾಡಿಗಳಲ್ಲಿ ತುಂಬಾ ಫೇಮಸ್ ಆಗಿದ್ದ ಗಾಡಿ ಅಂದ್ರೆ NS 200. ಇದೇನಾದ್ರೂ ನೀವು ಹೊಸ ಗಾಡಿ ಬೈ ಮಾಡ್ಬೇಕು ಅಂತಿದ್ರೆ 2 ಲಕ್ಷ ರೂಪಾಯಿ ಆಗುತ್ತೆ, 2,10,000 ರೂಪಾಯಿ ಆಗ್ಬೋದು. ಸೆಕೆಂಡ್ ಹ್ಯಾಂಡ್ ತೆಗೆಯೋದಾದ್ರೆ 2022ನೇ ಮಾಡೆಲ್ನ ಗಾಡಿ ನಿಮಗೆ 1 ಲಕ್ಷ ರೂಪಾಯಿಗೆ ಸಿಗುತ್ತೆ. ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ, ಚೆನ್ನಾಗಿ ಗಾಡಿನ ಸರ್ಚ್ ಮಾಡಿ ತಗೊಂಡ್ರೆ ನಿಮಗೆ 1 ಲಕ್ಷ ರೂಪಾಯಿ ಅಷ್ಟು ಲಾಭ ಆಗುತ್ತೆ ಸ್ನೇಹಿತರೆ. ಇನ್ನು ಸ್ವಲ್ಪ ಸ್ಟೈಲಿಶ್ ಆಗಿರೋ ಗಾಡಿ ಅಂದ್ರೆ RS 200. ಇದಕ್ಕೆ ಆನ್ ರೋಡ್ ಪ್ರೈಸ್ ಬಂದು 2,40,000 ರೂಪಾಯಿ ಇದೆ ಸ್ನೇಹಿತರೆ. ಆಕ್ಸೆಸರೀಸ್ಗೆ ಇನ್ನೂ ಜಾಸ್ತಿ ಆಗುತ್ತೆ. ಆದ್ರೆ ನೀವು ಸೆಕೆಂಡ್ ಹ್ಯಾಂಡಿಗೆ ಹೋದ್ರೆ 2021ನೇ ಮಾಡೆಲ್ ನಿಮಗೆ 1 ಲಕ್ಷ ರೂಪಾಯಿಗೆಲ್ಲ ಸಿಗುತ್ತೆ. ನೀವು ಚೆನ್ನಾಗಿ ಹುಡುಕಿದ್ರೆ ಸುಮಾರು 1.5 ಲಕ್ಷದಷ್ಟು ಹಣವನ್ನ ಉಳಿತಾಯ ಮಾಡ್ಬೋದು ಒಂದು ಬೈಕ್ ತೆಗೆಯುವಾಗ ಸ್ನೇಹಿತರೆ. ಇನ್ನು ನೀವೇನಾದ್ರೂ ಕಾಲೇಜ್ ಹುಡುಗರಾಗಿದ್ರೆ ಡ್ಯೂಕ್ 200 ಒಂದೊಳ್ಳೆ ಆಪ್ಷನ್. ಹೊಸ ಗಾಡಿ ತಗೊಂಡ್ರೆ 2,74,000 ರೂಪಾಯಿ ಆಗುತ್ತೆ. ಅದೇ ನೀವು ಸೆಕೆಂಡ್ ಹ್ಯಾಂಡ್ ತಗೊಂಡ್ರೆ 1.5 ಲಕ್ಷ ರೂಪಾಯಿಗೆ 2021-22ನೇ ಮಾಡೆಲ್ನ ಗಾಡಿಗಳು ಸಿಗುತ್ತೆ. ನೀವು ಡೀಲರ್ಗಳ ಹತ್ರ ಹೋಗದೆ ಡೈರೆಕ್ಟ್ ಆಗಿ ನಿಮ್ಗೆ ಯಾರಾದ್ರೂ ಗಾಡಿ ಓನರ್ ಸಿಕ್ಕಿದ್ರೆ ಇನ್ನೂ ಕಡಿಮೆಗೆನೆ ಗಾಡಿ ಸಿಗುತ್ತೆ ಸ್ನೇಹಿತರೆ. ಕೊನೆಯದಾಗಿ ನಿಮಗೆ 200cc ಗಾಡಿನಲ್ಲಿ ಕೂಡ ಸ್ವಲ್ಪ ಪವರ್ ಕಡಿಮೆ ಆಯಿತು, ಇನ್ನೊಂದು ಸ್ವಲ್ಪ ಜಾಸ್ತಿ ಪವರ್ ಬೇಕು ಅಂತಂದ್ರೆ ಈಗ ಬಿಟ್ಟಿರ್ತಕ್ಕಂಥ ಹೊಸ ಎಕ್ಸ್ಪಲ್ಸ್ 210 ನಿಮ್ಗೊಂದು ಒಳ್ಳೆ ಆಪ್ಷನ್ ಆಗುತ್ತೆ. ಇದರ ಸೆಕೆಂಡ್ ಹ್ಯಾಂಡ್ ಇನ್ನೂ ಬಂದಿಲ್ಲ, ಇನ್ನೊಂದು ವರ್ಷ ಕಳೆದ್ರೆ 210 ಕೂಡ ಸೆಕೆಂಡ್ ಹ್ಯಾಂಡ್ ಆಪ್ಷನ್ ನಿಮಗೆ ಸಿಗುತ್ತೆ. ಹೊಸ ಎಕ್ಸ್ಪಲ್ಸ್ 210ನ ಬೆಲೆ ಬಂದು 2,40,000 ರೂಪಾಯಿಗಳು. ಅದೇ ಸೆಕೆಂಡ್ ಹ್ಯಾಂಡ್ ಗಾಡಿಗಳು ಇನ್ನೊಂದು ವರ್ಷ ಆದ್ಮೇಲೆ ಬಂದ್ಮೇಲೆ ನಿಮ್ಗೊಂದು 1,80,000 ರೂಪಾಯಿಗೆಲ್ಲ ಸಿಗ್ಬೋದು ಸ್ನೇಹಿತರೆ. ಇದೇ ರೀತಿಯ ಹೆಚ್ಚಿನ ಬೇರೆ ಬೈಕ್ಗಳ ವಿಡಿಯೋಗಳು ಏನಾದರೂ ಬೇಕಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದೇ ನಿಮ್ಮ ಕಾಲೇಜ್ ಫ್ರೆಂಡ್ಸ್ ಯಾರಾದರೂ ಹೊಸ ಬೈಕನ್ನು ತಗೊಳ್ಳೋದಕ್ಕೆ ನೋಡ್ತಾ ಇದ್ರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಒಂದು ಸ್ವಲ್ಪ ಹೆಲ್ಪ್ ಆಗ್ಬೋದು. ಅದೇ ರೀತಿ ನಿಮ್ಗೇನಾದರೂ ಸ್ಪೆಸಿಫಿಕ್ ಆಗಿ ಬೇರೆ ಬೈಕ್ಗಳ ಬಗ್ಗೆ ಮಾಹಿತಿ ಬೇಕಂದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೇನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಜೈ ಹಿಂದ್.